ಗೋವಿನ ನೋವು ರಾಜ್ಯಾದ್ಯಂತ ಮೇವು ಇಲ್ಲದೆ ಗೋವಿನ ಮಾರಣ ಹೋಮ ನಡೀತಿದೆ. ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಇದಕ್ಕೆ ಉಡಾಫೆ ಉತ್ತರವನ್ನು ಕೊಡ್ತಾರೆ. ಎಲ್ಲೂ ಕೂಡ ಗೋವುಗಳು ಸತ್ತಿಲ್ಲ, ಸುಳ್ಳು ಮಾಹಿತಿಯನ್ನು ಕೊಡ್ತೀರಾ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಿಂದಿನ ದೃಶ್ಯಗಳನ್ನು ಹಾಕಿ ಗೋವುಗಳ ಸಾವು ಅಂದರೆ ಆಗುತ್ತಾ ಅನ್ನುವಂಥ ಮಾತನ್ನು ಅತ್ಯಂತ ಹಿರಿಯ ಸಚಿವರಾದ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಇದಕ್ಕೆ ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ. ಒಂದು ಕಡೆ ಗೋವುಗಳು ಆಹಾರವಿಲ್ಲದೆ ಸಾಯ್ತಿದ್ದರೂ ಕೂಡ ಹಲವು ವರ್ಷಗಳ ರಾಜಕಾರಣದ ಬದುಕನ್ನು ನೋವು ನಲಿವುಗಳನ್ನು ಉಂಡಂತಹ ಕಾಗೋಡು ತಿಮ್ಮಪ್ಪ ಅವರು ಹೇಳ್ತಾರೆ, ಇದು ಹಳೆಯ ವಿಜುವಲ್, ಇದನ್ನು ಹಾಕಿ ಗೋವು ಸಾಯ್ತಿದೆ ಅಂದರೆ ಸಾಯುತ್ತಾ ಆಗುತ್ತಾ ಅನ್ನುವಂಥ ಮಾತನ್ನೇ ಉಡಾಫೆ ಉತ್ತರವನ್ನು ಕೊಡ್ತಾರೆ. ನಿಜಕ್ಕೂ ಕಂದಾಯ ಸಚಿವರಿಗೆ ಇದು ತರವಲ್ಲದ ಹೇಳಿಕೆ ಅನ್ನುವಂಥದ್ದು. ಗೋವುಗಳ ಮಾರಣ ಹೋಮ ರಾಜ್ಯದ ಹಲವು ಭಾಗಗಳಲ್ಲಿ ಆಗ್ತಿದೆ. ಒಮ್ಮೆ ಆ ಊರುಗಳ ಸಂತೆಗೆ ಹೋದರೆ ಗೊತ್ತಾಗತ್ತೆ, ಬಡಕಲು ಹಸುವನ್ನು ಮಾರಲಿಕ್ಕೆ ನಿಂತಿರುವ ರೈತನ ಕಂಗಾಲು ಸ್ಥಿತಿ. ಕಂದಾಯ ಸಚಿವರೇ, ಎಲ್ಲೆಲ್ಲಿ ಮೇವು ಬೇಕೋ ಅಲ್ಲಿ ಮೇವು ಕೊಡಿಸೋದು, ದುಡ್ಡು ಬೇಕಾದ್ರೆ ದುಡ್ಡು ಕೊಡೋದು, ಗೋಶಾಲೆ ತೆಗೆಯೋದು. ಹಾಗಾಗಿ ಪ್ರತಿ ಹೋಬಳಿಯಲ್ಲಿ ಅಗತ್ಯ ಬಿದ್ದರೆ ಗೋಶಾಲೆ ತೆಗೆಯೋಕ್ಕೆ ಆದೇಶ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಎಲ್ಲಿ ಇಲ್ಲ. ನಾವೀಗ ವಾರತಿ ತರಿಸಿದ್ವಿ, ಎಲ್ಲ ಮಾಡಿದ್ದಾರೆ. ಅಂಥದ್ದು ಯಾವುದಲ್ಲ, ಎಲ್ಲ ಕಡೆ ಮೇವಿನ ವ್ಯವಸ್ಥೆ ಈಗಿದೆ, ಏನು ತೊಂದರೆ ಇಲ್ಲ. ನಾನು ನೋಡಿದೆ, ಯಾವತ್ತೇ ಬಿದ್ದು ಸತ್ತದ್ದನ್ನು ಈಗ ಸತ್ತೈತೆ ಅಂತ ತೋರ್ಸೋಕ್ಕೆ. ನಾನೇನು ದನ ಸತ್ತದ್ದು ನೋಡಿಲ್ವಾ? ನಾನು ನೋಡಿದೆ, ಯಾವತ್ತೇ ಬಿದ್ದು ಸತ್ತದ್ದನ್ನು ಈಗ ಸತ್ತೈತೆ ಅಂತ ತೋರ್ಸೋಕ್ಕೆ. ನಾನೇನು ದನ ಸತ್ತದ್ದು ನೋಡಿಲ್ವಾ? ಎಲ್ಲೆಲ್ಲಿ ಮೇವು ಬೇಕೋ ಅಲ್ಲಿ ಮೇವು ಕೊಡಿಸೋದು, ದುಡ್ಡು ಬೇಕಾದ್ರೆ ದುಡ್ಡು ಕೊಡೋದು, ಗೋಶಾಲೆ ತೆಗೆಯೋದು. ಹಾಗಾಗಿ ಪ್ರತಿ ಹೋಬಳಿಯಲ್ಲಿ ಅಗತ್ಯ ಬಿದ್ದರೆ ಗೋಶಾಲೆ ತೆಗೆಯೋಕ್ಕೆ ಆದೇಶ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಎಲ್ಲಿ ಇಲ್ಲ. ನಾವೀಗ ವಾರತಿ ತರಿಸಿದ್ವಿ, ಎಲ್ಲ ಮಾಡಿದ್ದಾರೆ. ಅಂಥದ್ದು ಯಾವುದಲ್ಲ, ಎಲ್ಲ ಕಡೆ ಮೇವಿನ ವ್ಯವಸ್ಥೆ ಈಗಿದೆ, ಏನು ತೊಂದರೆ ಇಲ್ಲ. ನಾನು ನೋಡಿದೆ, ಯಾವತ್ತೇ ಬಿದ್ದು ಸತ್ತದ್ದನ್ನು ಈಗ ಸತ್ತೈತೆ ಅಂತ ತೋರ್ಸೋಕ್ಕೆ. ನಾನೇನು ದನ ಸತ್ತದ್ದು ನೋಡಿಲ್ವಾ? ಕಂದಾಯ ಸಚಿವರೇ, ನಿಮಗೆ ಸುವರ್ಣ ನೀವು ಸವಾಲು ಹಾಕತ್ತೆ. ಗೋವುಗಳು ಸತ್ತ ಹಳೆ ದೃಶ್ಯ ಅಂತ ಅದನ್ನು ನಿಮಗೆ ಹೇಳಿದವರು ಯಾರು? ನೈಜ ಸತ್ಯ ತೋರಿಸಿದ್ದಕ್ಕೆ ನಿಮಗೆ ಮುಜುಗರ ಉಂಟಾಯ್ತಾ? ಹಲವು ಜಿಲ್ಲೆಗಳಲ್ಲಿ ಸುವರ್ಣ ನ್ಯೂಸ್ ಪ್ರತ್ಯಕ್ಷವಾಗಿ ದರ್ಶನವನ್ನೇ ನಿಮಗೆ ಕೊಟ್ಟಿರುವಂಥದ್ದು. ಗೋವುಗಳ ಗೋಳಿನ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಸುವರ್ಣ ನ್ಯೂಸ್ ಮಾಡಿದೆ. ನಮ್ಮ ಜೊತೆ ಬನ್ನಿ, ನಿಮಗೂ ಕೂಡ ಅದರ ಸಾಕ್ಷಾತ್ ದರ್ಶನವನ್ನು ಮಾಡಿಸ್ತೇವೆ. ಈ ಹಿಂದೆ ಹಲವು ಗೋವಿನ ಸಾವನ್ನು ನೀವು ನೋಡಿರ್ಬೋದು, ಆದರೆ ಮಾರಣ ಹೋಮನ ನೀವು ನೋಡಲಿಕ್ಕಿಲ್ಲ. ಅದು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕೃಪೆಯಿಂದ ಆಗ್ತಾ ಇದೆಯೇನೋ? ದಯಮಾಡಿ ಅದನ್ನು ಕಣ್ತುಂಬಿಸಿಕೊಳ್ಳಿ ನಮ್ಮ ಜೊತೆ. ದಯಮಾಡಿ ನೀವು ಬರಬೇಕು. ಈ ಹೇಳಿಕೆಗೆ ನೀವು ಬದ್ಧರಾಗಿದ್ದೇ ಹೌದಾದಲ್ಲಿ, ನಿಮಗೆ ಸಾಮಾಜಿಕವಾಗಿ ಗೋವುಗಳ ಮೇಲೆ, ರೈತರ ಮೇಲೆ ಕಾಳಜಿ ಇರುವ ಸರ್ಕಾರವೇ ಹೌದಾದರೆ ದಯಮಾಡಿ ನಮ್ಮ ಜೊತೆಗೆ ಬನ್ನಿ. ನೇರವಾದಂತಹ ದೃಶ್ಯವನ್ನು ನಿಮ್ಮ ಕಣ್ಣೆದುರಿಗೆ ತೋರಿಸ್ತೀವಿ ಅನ್ನುವಂಥ ಸವಾಲನ್ನು ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಸುವರ್ಣ ನ್ಯೂಸ್ ಈ ಮೂಲಕ ಹೇಳ್ತಿರುವಂಥದ್ದು. ಮಾರ್ಚ್ 7ರಂದು ಗೋವುಗಳ ಗೋಳಿನ ಬಗ್ಗೆ ನಾವು ಚಿತ್ರಿಸಿದ್ದೇವೆ. ಗೋವುಗಳ ಗೋಳನ್ನು ಸರ್ಕಾರಕ್ಕೆ ತೋರಿಸಿದ್ದೇ ತಪ್ಪು ಎನ್ನುವ ಅರ್ಥದಲ್ಲಿ ಕಂದಾಯ ಸಚಿವರು ಹೇಳ್ತಿರುವಂಥದ್ದು. ಕಂದಾಯ ಇಲಾಖೆಯ ಹಗರಣ ಬಯಲು ಮಾಡಿದ್ದೇ ತಪ್ಪ ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿರುವಂಥದ್ದು. ಈ ಸಂಬಂಧವಾಗಿ ಗೋವುಗಳ ಮಾರಣ ಹೋಮದ ಬಗ್ಗೆ ಸವಿಸ್ತಾರವಾದ ಚಿತ್ರಣವನ್ನು ಕೊಟ್ಟಂಥ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬರೂರು ನಮ್ಮ ಜೊತೆ ನೇರ ಸಂಪರ್ಕಿಸಿದ್ದಾರೆ. ವಿಜಯಲಕ್ಷ್ಮಿ, ಕಾಗೋಡು ತಿಮ್ಮಪ್ಪ ಅವರ ಹೇಳಿಕೆಯನ್ನು ತಾವು ಕೂಡ ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಅವರು ಕೂಡ ಹಿಂದೆ ಹಲವು ಗೋವುಗಳ ಸಾವನ್ನು ನೋಡಿದ್ರಂತೆ. ಯಾವುದೋ ಹಳೆ ವಿಜುವಲ್ ತೋರಿಸ್ಬಿಟ್ಟು ಗೋವುಗಳು ಸಾಯ್ತಾ ಇದೆ ಅಂದರೆ ಸರಿನಾ? ನನಗೂ ಗೊತ್ತು, ನಾನು ವರದಿಯನ್ನು ತೆಗೆದುಕೊಂಡಿದ್ದೀವಿ, ನೀವು ತೋರಿಸಿದ್ದಲ್ಲ ಹಳೆ ವಿಜುವಲ್ಸ್ ಅನ್ನುವಂಥ ಒಂದು ಉಡಾಫೆ ಉತ್ತರವನ್ನು ಕೊಡ್ತಾರೆ. ಏನು ಹೇಳ್ತೀರಿ? ರಾಘವೇಂದ್ರ, ನಿಜವಾಗ್ಲೂ ಕೂಡ ಕಾಗೋಡು ತಿಮ್ಮಪ್ಪ ಅವರಂತಹ ಹಿರಿಯ ಸಚಿವರು ಇಂಥ ಹೇಳಿಕೆ ಕೊಟ್ಟಿರೋದು ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ವಿಚಾರ. ಒಬ್ಬ ಹಿರಿಯ ಸಚಿವರಾಗಿ ಇಂಥ ಬೇಜವಾಬ್ದಾರಿತನದಂತಹ ಹೇಳಿಕೆ ಕೊಡ್ತಾರಂದ್ರೆ ಇವರೊಬ್ಬ ಕಂದಾಯ ಸಚಿವರಾಗಿ ಒಂದು ರಾಜ್ಯದ ಜನರ ನೋವಿಗೆ ಸ್ಪಂದಿಸಬೇಕಿತ್ತು. ಬರ, ಮೇವಿಲ್ಲದೆ ಅಲ್ಲಿ ಸಾಯ್ತಿರುವಂತಹ ಗೋವುಗಳಿಗೆ ಒಂದು ಸಾಂತ್ವನ ಕೊಡಬೇಕಿತ್ತು. ಅದರ ಬದಲಾಗಿ ಇದು ಹಳೆಯ ದೃಶ್ಯ, ಅಲ್ಲಿ ಗೋವುಗಳೇ ಸತ್ತಿಲ್ಲ, ನೀವು ಹಳೆ ದೃಶ್ಯ ತೋರಿಸ್ಕೊಂಡು ಈ ರೀತಿ ಸುಳ್ಳು ಮಾಹಿತಿ ಕೊಡ್ತಿದ್ದೀರಿ
ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಿದ್ದೀರಲ್ಲ, ಕಾಗೋಡು ತಿಮ್ಮಪ್ಪ ಅವರಿಗೆ ನಾನು ಸವಾಲನ್ನು ಹಾಕ್ತೀನಿ. ಒಂದು ವೇಳೆ ಕಾಗೋಡು ತಿಮ್ಮಪ್ಪ ಅವರಿಗೆ ನಿಜವಾಗ್ಲೂ ರೈತರ ಬಗ್ಗೆ ಈ ರಾಜ್ಯದ ಗೋ ಸಂಪತ್ತಿನ ಬಗ್ಗೆ ಕಾಳಜಿ ಇರೋದೇ ಆದರೆ ನನ್ನ ಜೊತೆ ಬರಲಿ, ಚಾಮರಾಜನಗರ ಜಿಲ್ಲೆಯ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಈಗಲೂ ಇರುವಂಥ ಗೋವಿನ ಏನು ಮಾರಣ ಹೋಮ ನಡೆದಿದೆ, ಏನು ಅಲ್ಲಿನ ಕಳೆಬರಗಳಿದೆ, ಅದನ್ನು ನಾನು ತೋರಿಸ್ತೀನಿ. ನಾವು ಈ ಒಂದು ಕವರ್ ಸ್ಟೋರಿ ತಂಡ ಹೋಗಿದ್ದು ಕಳೆದ ಮಾರ್ಚ್ 7, 2017 ಮುಂಜಾನೆ ಚಾಮರಾಜನಗರದ ದಂಟಳ್ಳಿ, ಹೊಸೂರು, ಕುರುವಿನಹಳ್ಳಿ, ಕೌದಳ್ಳಿ ಮುಂತಾದ ಕಡೆ ತಿರುಗಿ ನಮ್ಮ ಕಣ್ಣ ಮುಂದೆಯೇ ಪ್ರಾಣ ಬಿಡ್ತಿರುವಂತಹ ಗೋವುಗಳ ಚಿತ್ರವನ್ನು ನಾವು ತಗೊಂಡು ಬಂದಿದ್ದೀವಿ. ಅಷ್ಟೇ ಅಲ್ಲ, ಕಾವೇರಿಯ ನದಿ ತಟದಲ್ಲಿ ಮೇವು ನೀರಿಲ್ಲದೆ ಸಾಯ್ತಿರುವಂತಹ ಗೋವುಗಳ ಕಳೆಬರವನ್ನು ನಾವು ತಗೊಂಡು ಬಂದಿದ್ದೀವಿ. ಯಾವುದೇ ಹಳೆ ದೃಶ್ಯ ಇದಲ್ಲ. ಇನ್ನೂ ಹೆಚ್ಚು ಬೇಕಾದ್ರೆ ಇಲ್ಲಿ ಕೆಲವು ಸರ್ಕಾರೇತರ ಸಂಸ್ಥೆಗಳು ಕಳೆದ 15 ದಿನಗಳಿಂದ ಇಲ್ಲಿ ವರ್ಕ್ ಮಾಡ್ತಿವೆ. ಆ ದೃಶ್ಯಗಳನ್ನು ಕೂಡ ನಾವು ಸಾಕ್ಷ್ಯ ಸಮೇತವಾಗಿ ನಿಮಗೆ ತೋರಿಸ್ತೀವಿ. ಕಂದಾಯ ಸಚಿವರು ಇಲ್ಲಿ ಮೇವನ್ನು ಕೊಡಲಾಗದೆ ಅಧಿಕಾರಿಗಳು ಈ ಗೋವುಗಳಿಗೆ ಕೊಟ್ಟಿರುವಂತಹ ಮೇವಿನ ಹಣವನ್ನು ನುಂಗಿ ನೀರು ಕುಡಿದು ಈ ರೈತರಿಗೆ, ಈ ಗೋವುಗಳಿಗೆ ಮಾಡ್ತಿರುವ ಅನ್ಯಾಯದ ಬಗ್ಗೆ ನಾವು ವರದಿ ಮಾಡಿದ್ರೆ ಇಂಥ ಉಡಾಫೆ ಉತ್ತರವನ್ನು ಕೊಡ್ತಿದ್ದೀರಲ್ಲ ಸಚಿವರೇ, ಇದು ನಿಮಗೆ ಶೋಭೆಯ ಅನ್ನುವಂಥ ಮಾತನ್ನ ನಾನು ಹೇಳ್ತಿದ್ದೀನಿ. ಎಸ್ ವಿಜಯಲಕ್ಷ್ಮಿ, ಖಂಡಿತವಾಗಿಯೂ ಅಲ್ಲಿ ಗೋವು ತಿಂದು ಕೊಬ್ಬಿದ ಅಧಿಕಾರಿಗಳನ್ನು ವಿಚಾರಿಸ್ಕೊಳ್ಬೇಕಾದಂಥ ಸಚಿವರು ಗೋವೇ ಸತ್ತಿಲ್ಲ ಎನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯಕರವಾದಂಥ ಉಡಾಫೆ ಉತ್ತರ. ಈ ಥರದ ವರದಿಯನ್ನು ಸಚಿವರ ಮುಂದಿಟ್ಟಾಗ ಅವರು ಅಲ್ಲಿನ ಅಧಿಕಾರಿಗಳನ್ನು ವಿಚಾರಿಸಬೇಕೇ ಹೊರತು ವರದಿಯನ್ನೇ ಸುಳ್ಳು ಅನ್ನುವಂಥದ್ದು ಯಾವ ಆಧಾರದ ಮೇಲೆ ಹೇಳಿದ್ದಾರೆ? ಇವರೇನು ಅಲ್ಲಿಗೆ ಹೋಗಿದ್ದಾರಾ? ಅಲ್ಲ ರಾಘವೇಂದ್ರ, ಇವರಿಗಂತೂ ಅಲ್ಲಿ ಹೋಗಿ ಅಲ್ಲಿ ಒಂದು ರೈತರ ನೋವಿಗೆ ಸ್ಪಂದಿಸುವಂತಹ ಯೋಗ್ಯತೆ ಇಲ್ಲ ಅಂತಂದ್ರೆ ನಾವು ಹಾಗಾದ್ರೆ ಮಾಧ್ಯಮದವರು ಹೋಗಬಾರ್ದು. ಹಾಗಾದ್ರೆ ಆಮೇಲೆ ಇಲ್ಲೊಂದು, ನಾವು ಒಂದು ವೇಳೆ ವರದಿ ಸುಳ್ಳೇ ಆಗಿದ್ರೆ ನಾವು ಅಲ್ಲಿ ಹೋಗಿ ವರದಿ ಮಾಡಿದ ನಂತರ ಅಲ್ಲಿ ಹೋಗಿ ಉಪತಹಶೀಲ್ದಾರರಿಗೆ ಯಾಕೆ ಹೀಗಾಗ್ತಿದೆ, ಇವತ್ತೇ ನಾವು ಹೋದ ದಿನವೇ 20 ಬರೀ ದಂಟಳ್ಳಿ ಒಂದರಲ್ಲಿ 20 ಹಸುಗಳು ಸತ್ತಿವೆ, ಯಾಕೆ ಹೀಗೆ ಅಂತ ಉಪತಹಶೀಲ್ದಾರನ್ನ ಕೇಳಿದಾಗ ಅವರು ಭಯ ಬಿದ್ದು ಮರುದಿನವೇ ಅವರ ಇಡೀ ತಂಡೋಪತಂಡವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳು ದಂಟಳ್ಳಿ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪಶುಸಂಗೋಪನಾ ಇಲಾಖೆಯವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಇದೇ ಕಂದಾಯ ಇಲಾಖೆ ಅಲ್ಲೊಂದು ಮೇವು ಬ್ಯಾಂಕ್ ಅನ್ನು ಕೂಡ ತೆರೆದಿದೆ. ಹಾಗಾದ್ರೆ ನಮ್ಮ ವರದಿ ಸುಳ್ಳು ಹೇಗಾಗುತ್ತೆ? ಇವರು ಹಾಗಾದ್ರೆ ಗೊತ್ತಿದೆಯಲ್ಲ ಮೇವು ಬ್ಯಾಂಕ್, ನಾವು ಒಂದು ವೇಳೆ ಸುಳ್ಳು ಹೇಳೋದಿದೆ ಮೇವು ಬ್ಯಾಂಕ್ ಯಾಕೆ ತೆರೀಬೇಕಿತ್ತು? ಮತ್ತೆ ಯಾಕೆ ಸರ್ಕಾರೇತರ ಸಂಸ್ಥೆಗಳು, ಸರ್ಕಾರಕ್ಕಂತೂ ಬಿಡಿ ಯಾವುದೇ ಕಾಳಜಿ ಇಲ್ಲ, ಸರ್ಕಾರೇತರ ಸಂಸ್ಥೆಗಳು ಅಲ್ಲಿ ದಂಟಳ್ಳಿಯ ರೈತರ ನೋವು ನೋಡಕ್ಕಾಗದೆ ಲೋಡುಗಟ್ಟಲೆ ಮೇವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೆಡಿಸಿನ್ ಅನ್ನ ಕೊಟ್ಟಿದ್ದಾರೆ, ರೈತರಿಗೆ ಆ ಮೂಲಕ ಸಾಂತ್ವನವನ್ನ ಕೊಟ್ಟಿದ್ದಾರೆ. ಸರ್ಕಾರ ಆ ಬಳಿಕ ಸ್ಪಂದಿಸ್ತಾ ಇದೆ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಇದು ಬರೀ ಒಂದು ಚಾಮರಾಜನಗರ ಜಿಲ್ಲೆ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೇ ರೀತಿಯ ಕಂದಾಯ ಅಧಿಕಾರಿಗಳು, ಕಂದಾಯ ಇಲಾಖೆ ಗೋಶಾಲೆ ಸ್ಥಾಪಿಸಬೇಕಿತ್ತು. ಆದರೆ ಗೋಶಾಲೆ ಸ್ಥಾಪಿಸಕ್ಕೆ ಬಿಡುಗಡೆಯಾಗಿರುವಂತಹ ಮೇವಿನ ಹಣವನ್ನ ಇವರು ನುಂಗಿ ಅಲ್ಲಿ ರೈತರನ್ನ ಇನ್ನಿಲ್ಲದಂತೆ ಶೋಷಣೆ ಮಾಡ್ತಿದ್ದೇವೆ. ನಾವೇ ಕಣ್ಣಾರೆ ತುಮಕೂರು ಜಿಲ್ಲೆಗೆ ಹೋದಾಗ ಅಲ್ಲಿನ ಗೋಶಾಲೆಯಲ್ಲಿ ರೈತರನ್ನ ಭಿಕ್ಷುಕರಿಗಿಂತ ಕಡೆಯಾಗಿ ಟ್ರೀಟ್ ಮಾಡ್ತಿರುವಂಥದ್ದು ನಾವೇ ಕಣ್ಣಾರೆ ಕಂಡಿದ್ದೀವಿ. ಅಷ್ಟೇ ಅಲ್ಲದೆ ಈ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ? ಇದು ರೈತರ ಹಕ್ಕಲ್ಲ, ಹಕ್ಕು ಅನ್ನೋ ರೀತಿಯಲ್ಲಿ ಇವರನ್ನ ಟ್ರೀಟ್ ಮಾಡ್ತಿಲ್ಲ, ಬದಲಾಗಿ ನಿಮ್ಗೆ ನಾವು ಭಿಕ್ಷೆ ಕೊಡ್ತಿದೀವಿ ಅನ್ನೋ ರೀತಿಯಲ್ಲಿ ರೈತರನ್ನ ಟ್ರೀಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಒಂದು ವೇಳೆ ರೈತರು ನಮ್ಗೆ ಕೊಡ್ತಿರುವಂತ ಮೇವು ಸಾಕಾಗ್ತಿಲ್ಲ, ಸರ್ಕಾರ 7 kg ಕೊಡ್ತದೆ ಅಂತ ಹೇಳಿದೆ, ನಮ್ಗೆ ಸಿಕ್ತಿರೋದು 1-2 kg ಅಂತ ಕೇಳಿದ್ರೆ ನಿಮ್ಮ ಗೋಶಾಲೆಯನ್ನೇ ಮುಚ್ಚುತ್ತೀವಿ ಅನ್ನುವಂಥ ಧಮಕಿಯನ್ನ ಬೇರೆ ಕಂದಾಯ ಅಧಿಕಾರಿಗಳು ಕೊಡ್ತಿದ್ದಾರೆ. ಇದು ಅಂದ್ರೆ ಮೇವಲ್ಲಿ ಈ ಒಂದು ಮೇವು ಇದ್ರ ಹಗರಣದಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ಕೋಟಿ ಲೂಟಿ ಹೊಡಿತಿದ್ದಾರೆ. ಇದರಲ್ಲಿ ಜಿಲ್ಲಾಧಿಕಾರಿಗಳು, VA, ತಹಶೀಲ್ದಾರ್ ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ, ಕಂದಾಯ ಇಲಾಖೆಯಲ್ಲಿ ನಡೀತಿರುವ ಮೇವು ಹಗರಣದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಈ ಕಂದಾಯ ಸಚಿವರಿಗೆ ಇಷ್ಟೊಂದು ಕೋಪ ಬಂದಿರಬೇಕು. ಹಾಗಾಗಿ ಇದು ವರದಿಯೇ ಸುಳ್ಳು ಅಂತ ಹೇಳಿದ್ರೆ ಅವರ ಜವಾಬ್ದಾರಿ ಕಳೆದು ಹೋಯ್ತಲ್ಲ. ಹಾಗಾಗಿ ಕಂದಾಯ ಸಚಿವರಿಗೆ ನಾನು ಹೇಳ್ತಿದ್ದೀನಿ, ನಿಮ್ಗೆ ನಿಜವಾದ ಕಾಳಜಿದ್ರೆ ನಮ್ಮ ಜೊತೆ ಬನ್ನಿ, ನಾವು ತೋರಿಸ್ತೀವಿ. ನೀವು ಸಚಿವರಾಗಿ ಬರಬೇಡಿ, ಸಾಮಾನ್ಯ ಮನುಷ್ಯನಾಗಿ ವೇಷ ಮರೆಸಿಕೊಂಡು ನಾವು ಅಲ್ಲಿಗೆ ಹೋಗೋಣ. ಎಸ್, ಖಂಡಿತವಾಗಿಯೂ ವಿಜಯಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾತಿಗೆ. ವಿಜಯಲಕ್ಷ್ಮಿ ಅವರು ಹೇಳಿದಾಗ ಇದು ಸುವರ್ಣ ನ್ಯೂಸ್ನ ಮಾತು. ಮಾನ್ಯ ಕಂದಾಯ ಸಚಿವರೇ, ತಾವು ನಮ್ಮೊಂದಿಗೆ ಬನ್ನಿ. ಮೊನ್ನೆ ಶೂಟ್ ಆದಂಥ ಅಷ್ಟು ವಿಜುವಲ್ಸ್ ಯಾವತ್ತು ತೆಗೆದಿದ್ದು ಆ ಗೋವಿನ ಮಾಲೀಕರೊಂದಿಗೆ ನಿಮ್ಮನಿಗೆ ಮಾತಾಡಿಸ್ತೀವಿ. ಎಂಥ ಅದ್ಭುತ ಸಲಹೆಗಾರನ ಅಥವಾ ಮಾಹಿತಿದಾರನ ತಾವು ಇಟ್ಕೊಂಡಿದ್ದೀರಿ ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಗೊತ್ತಾಗಲಿ ಅನ್ನುವಂಥದ್ದು ದಯಮಾಡಿ ತಮ್ಮ ಅನುಭವದ ಆಧಾರದಲ್ಲಿ ಈ ರೀತಿಯ ಸ್ಥಿತಿ ಇರುವಂಥ ಹಳ್ಳಿಗಳಿಗೆ ಸಾಧ್ಯ ಆದರೆ ಭೇಟಿ ಕೊಡಿ. ಇಲ್ಲದೆ ಹೋದಲ್ಲಿ ಬೇರೆಯವರು ಭೇಟಿ ಕೊಟ್ಟು ಮಾಡಿದಂಥ ವರದಿಗೆ ಮನ್ನಣೆ ಕೊಡಿ. ಅದನ್ನು ಸುಳ್ಳು ಅಂತ ಸಾರಾಸಗಟಾಗಿ ಉಡಾಫಿಯಾಗಿ ತಳ್ಳಿ ಹಾಕಬೇಡಿ. ಇದು ನಿಮಗೆ ಸವಾಲ್. ಸಾಧ್ಯ ಆದರೆ ದಮ್ಮತ್ತಿಗೆ ಬನ್ನಿ, ಆ ವಿಜುವಲ್ನ ಸಂಪೂರ್ಣ ವಿವರವನ್ನು ನಿಮಗೆ ತೋರಿಸ್ತೀವಿ ಅನ್ನುವಂಥ ಮಾತನ್ನು ಸುವರ್ಣ ನ್ಯೂಸ್ ಹೇಳ್ತಿದೆ.